ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ತರಗತಿ ಒಳಗೆ ದಕ್ಷಿಣ ಕರ್ನಾಟಕದ ಅತ್ಯಂತ ಪ್ರಮುಖ ನದಿ ವ್ಯವಸ್ಥೆ ಆದ ಕಾವೇರಿ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮ್ಯಾಪನ್ನು ಬೇಸಾಗಿಟ್ಕೊಂಡು ಮಾಹಿತಿಯನ್ನು ತಿಳ್ಕೊತ ಹೋಗೋಣ ರೀ. ಈ ನದಿಯನ್ನು ದಕ್ಷಿಣ ಗಂಗೆ ಅಂತ ಕೂಡ ಕರೀತಾರ. ಹಾಗಾದರೆ ಈ ನದಿ ಯಾವ ರೀತಿಯ ಪ್ರಮುಖ ಮಾಹಿತಿಯನ್ನು ಒಳಗೊಂಡಿದೆ ಅಂದ್ರೆ, ಮೊದಲೇದಾಗಿ ಇಲ್ಲಿ ಈ ಕಾವೇರಿ ನದಿ ಎಲ್ಲಿ ಉಗಮವಾಗುತ್ತಂತ ತಿಳಿದುಕೊಳ್ಳೋಣ. ಹಾಗಾದರೆ ಈ ನದಿ ಎಲ್ಲಿ ಉಗಮವಾಗುತ್ತಾ? ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿ ಎಂಬಲ್ಲಿ ಈ ನದಿ ಜನನವಾಗುತ್ತಾ. ಎಲ್ಲಿ? ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿ ಎಂಬಲ್ಲಿ ಸರಿಸುಮಾರು ಸಮುದ್ರ ಮಟ್ಟದಿಂದ 1341 ಮೀಟರ್ ಎತ್ತರದೊಳಗೆ ಈ ನದಿ ಉಗಮವಾಗುತ್ತಾ. ಕಾವೇರಿ ನದಿಯ ಒಟ್ಟು ಉದ್ದ ಎಷ್ಟಂದ್ರೆ ಸುಮಾರು 805 ಕಿಲೋಮೀಟರ್ ಉದ್ದವನ್ನು ಹರಿಯುತ್ತಾ. ಇದು ಎಷ್ಟು? 805 ಕಿಲೋಮೀಟರ್ ಉದ್ದವನ್ನು 3 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದೊಳಗೆ ಹರಿಯುತ್ತಾ. ಕಾವೇರಿ ನದಿಯ ಒಟ್ಟು ಜಲಾನಯನ ಪ್ರದೇಶ ಎಷ್ಟಪ್ಪ ಅಂದ್ರೆ 81,155 ಚದರ ಕಿಲೋಮೀಟರ್ ಇದೆ. ಎಷ್ಟು? 81,155 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರ್ತಾ. ಹಾಗಾದರೆ ಈ 81,155 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರುತ್ತಲ್ಲ, ಇದು 3 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದೊಳಗೆ ಕಂಡುಬರ್ತಾ. ಎಷ್ಟು? 3 ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದೊಳಗೆ ಕಂಡುಬರ್ತಾ. ಹಾಗಾದರೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ವ್ಯಾಪ್ತಿ ಕಂಡುಬರ್ತಪ್ಪ ಅಂದ್ರೆ, ತಮಿಳುನಾಡು ರಾಜ್ಯದೊಳಗೆ ಸುಮಾರು 43,868 ಚದರ ಕಿಲೋಮೀಟರ್ ಕಂಡುಬರ್ತಾ. ಕರ್ನಾಟಕದೊಳಗೆ 34,273 ಚದರ ಕಿಲೋಮೀಟರ್ ಕಂಡುಬರ್ತಾ. ಕೇರಳದೊಳಗೆ 2,866 ಚದರ ಕಿಲೋಮೀಟರ್ ಕಂಡುಬರ್ತಾ. ಮತ್ತು ಕೊನೆಯದಾಗಿ ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯೊಳಗೆ 148 ಚದರ ಕಿಲೋಮೀಟರ್ ಕಂಡುಬರ್ತಾ. ಕಾವೇರಿ ನದಿಯ ಜಲಾನಯನ ಪ್ರದೇಶ ಅತಿ ಹೆಚ್ಚಾಗಿ ತಮಿಳುನಾಡು ರಾಜ್ಯದೊಳಗೆ ಕಂಡುಬರುತ್ತಾ. ಕೊನೆಯದಾಗಿ ನದಿ ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರುತ್ತಪ್ಪ ಅಂದ್ರೆ, ತಮಿಳುನಾಡಿನ ಕಡಲೂರು ಅಂತ ಬರುತ್ತಾ. ಆ ಕಡಲೂರಿನ ದಕ್ಷಿಣ ಭಾಗದೊಳಗೆ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತಾ. ನೆಕ್ಸ್ಟ್ ಇಲ್ಲಿ ನಾವು ಕಾವೇರಿ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಬೇಸಾಗಿಟ್ಕೊಂಡು ಮಾಹಿತಿ ತಿಳ್ಕೊತ ಹೋಗೋಣ. ಅಂದರೆ ನಾವು ಈ ನದಿಯ ಉಪನದಿಗಳ ಬಗ್ಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಹಾಗಾದ್ರೆ ಮೊದಲೇದಾಗಿ ಇಲ್ಲಿ ಕಾವೇರಿ ನದಿ ಎಲ್ಲಿ ಉಗಮ ಹೋಗುತ್ತಾ ಅಂತ ತಿಳಿದುಕೊಳ್ಳೋಣ. ಮೇಲ್ಗಡೆ ತಿಳಿದುಕೊಂಡಿದ್ದೇವೆ, ಆದರೂ ಇನ್ನೊಂದು ತಿಳಿದುಕೊಳ್ಳೋಣ. ಎಲ್ಲಿ ಉಗಮ ಹೋಗುತ್ತಾ? ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿ ಎಂಬಲ್ಲಿ ಈ ನದಿ ಉಗಮವಾಗುತ್ತಾ. ನಂತರ ಇದು 3 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದೊಳಗಿದ್ದು ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತಾ. ಮೇಲ್ಗಡೆ ತಿಳಿದುಕೊಂಡಿದ್ದೇವೆ, ಆದರೂ ಇನ್ನೊಂದು ತಿಳಿದುಕೊಳ್ಳೋಣ. ನೆಕ್ಸ್ಟ್ ಇಲ್ಲೇ ಈ ನದಿಗೆ ಬಂದು ಸೇರೋ ಪ್ರಮುಖ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇದಾಗಿ ಬಂದು ಸೇರೋ ಒಂದು ಪ್ರಮುಖ ಉಪನದಿ ಯಾವುದು? ಎಡಭಾಗದಿಂದ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತಾ. ಮೊದಲೇದಾಗಿ ಯಾವುದು? ಹಾರಂಗಿ ನದಿ. ಈ ಹಾರಂಗಿ ನದಿಯಲ್ಲಿ ಬಂದು ಸೇರುತ್ತಾ ತಲಕಾವೇರಿ ಎಂಬಲ್ಲಿ ಬಂದು ಸೇರುತ್ತಾ. ನೆಕ್ಸ್ಟ್ ಎರಡನೇದಾಗಿ ಬಂದು ಸೇರೋ ಇನ್ನೊಂದು ಪ್ರಮುಖ ಉಪನದಿ ಯಾವುದು? ಇದು ಕೂಡ ಎಡಭಾಗದಿಂದಲೇ ಬಂದು ಸೇರುತ್ತಾ. ಅದ್ಯಾವುದು? ಹೇಮಾವತಿ ನದಿ. ಯಾವುದು? ಹೇಮಾವತಿ ನದಿ. ಈ ಹೇಮಾವತಿ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡುಬರುತ್ತಾ ಹಾಸನ ಜಿಲ್ಲೆಯ ಗೋರೂರು ಗ್ರಾಮದೊಳಗ. ಯಾವುದದು? ಗೋರೂರು ಆಣೆಕಟ್ಟು. ಈ ಹೇಮಾವತಿ ನದಿಗೆ ಒಂದು ಪ್ರಮುಖ ಉಪನದಿ ಕೂಡ ಬಂದು ಸೇರುತ್ತೆ ಅಥವಾ ಇದೆ. ಅದ್ಯಾವುದು? ಯುಗುಚಿ ನದಿ ಸ್ನೇಹಿತರೆ. ಯಾವುದು? ಯುಗುಚಿ ನದಿ. ನೆಕ್ಸ್ಟು ಈ ಹೇಮಾವತಿ ನದಿ ಬಂದು ಸೇರುತ್ತಲ್ಲ, ಅದಾದ ನಂತರ ಇದಕ್ಕೆ ಮಡಿಕೇರಿಯಲ್ಲಿ ಒಂದು ಜಲಪಾತ ಕೂಡ ಸೃಷ್ಟಿಯಾಗುತ್ತಾ. ಅದ್ಯಾವುದು? ಅಬ್ಬೆ ಜಲಪಾತ. ಹಾಗಾದರೆ ಕಾವೇರಿ ನದಿಯಿಂದ ಸೃಷ್ಟಿಯಾದ ಒಂದು ಪ್ರಮುಖ ಜಲಪಾತ ಯಾವುದು? ಅಬ್ಬೆ ಜಲಪಾತ. ನಂತರ ಇದಕ್ಕೆ ಇನ್ನೊಂದು ಎಡಭಾಗದಿಂದಲೇ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತಾ. ಅದ್ಯಾವುದು? ಶಿಂಷಾ ನದಿ. ಯಾವುದು? ಶಿಂಷಾ ನದಿ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಪ್ರಮುಖ ಜಲಪಾತ ಕೂಡ ಸೃಷ್ಟಿಯಾಗುತ್ತಾ. ಅದ್ಯಾವುದು? ಶಿವನ ಸಮುದ್ರ ಜಲಪಾತ. ಹಾಗಾದರೆ ಶಿವನ ಸಮುದ್ರ ಜಲಪಾತ ಕಾವೇರಿ ನದಿಯಿಂದ ಸೃಷ್ಟಿಯಾದಂಥ ಒಂದು ಪ್ರಮುಖ ಜಲಪಾತ ಸ್ನೇಹಿತರೆ. ಈ ಶಿವನ ಸಮುದ್ರ ಜಲಪಾತ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ 2 ಜಲಪಾತಗಳಿಂದ ಶಿವನ ಸಮುದ್ರ ಜಲಪಾತ ಉಂಟಾಗುತ್ತಾ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ. ಅದು ಬಲಭಾಗದಿಂದ ಬಂದು ಸೇರುವ ಒಂದು ಪ್ರಮುಖ ಉಪನದಿ. ಅದ್ಯಾವುದ್ರಿ? ಲಕ್ಷ್ಮಣ ತೀರ್ಥ ನದಿ ಸ್ನೇಹಿತರೆ. ಯಾವುದು? ಲಕ್ಷ್ಮಣ ತೀರ್ಥ ನದಿ ಬಂದು ಸೇರುತ್ತಾ. ಈ ಲಕ್ಷ್ಮಣ ತೀರ್ಥ ನದಿಗೆ ಒಂದು ಪ್ರಮುಖ ಫಾಲ್ಸ್ ಕೂಡ ಸೃಷ್ಟಿಯಾಗಿದೆ. ಯಾವುದು? ಇರುಪ್ಪು ಜಲಪಾತ. ಹಾಗಾದರೆ ಇರುಪ್ಪು ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗುತ್ತಾ? ಲಕ್ಷ್ಮಣ ತೀರ್ಥ ನದಿಯಿಂದ ಸೃಷ್ಟಿಯಾಗುತ್ತಾ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಡಭಾಗದಿಂದ ಒಂದು ಪ್ರಮುಖ ನದಿ ಬಂದು ಸೇರುತ್ತಾ. ಅದ್ಯಾವುದು? ಅರ್ಕಾವತಿ ನದಿ. ಯಾವುದು? ಅರ್ಕಾವತಿ ನದಿ ಬಂದು ಸೇರುತ್ತಾ. ನೆಕ್ಸ್ಟ್ ಇದಕ್ಕೆ ಮಂಡ್ಯದೊಳಗೆ ಒಂದು ಆಣೆಕಟ್ಟನ್ನು ಕೂಡ ಕಟ್ಟಿರ್ತಾರ. ಅದ್ಯಾವುದು? ಕೃಷ್ಣರಾಜಸಾಗರ ಆಣೆಕಟ್ಟು. ಈ ಕೃಷ್ಣರಾಜಸಾಗರ ಆಣೆಕಟ್ಟು ಮಂಡ್ಯ ಜಿಲ್ಲೆಯೊಳಗೆ ಕಂಡುಬರುತ್ತಾ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಬಲಭಾಗದಿಂದ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತಾ. ಅದ್ಯಾವುದ್ರಿ? ಕಬಿನಿ ನದಿ ಸ್ನೇಹಿತರೆ. ಯಾವುದು? ಕಬಿನಿ ನದಿ ಬಂದು ಸೇರುತ್ತಾ. ಈ ಕಬಿನಿ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡುಬರುತ್ತಾ. ಅದ್ಯಾವುದು? ಕಬಿನಿ ಆಣೆಕಟ್ಟು. ನೆಕ್ಸ್ಟು ಇದಕ್ಕೆ ಮತ್ತೆ ಎಡಭಾಗದಿಂದ ಇನ್ನೊಂದು ಪ್ರಮುಖ ಉಪನದಿ ಬಂದು ಸೇರುತ್ತಾ. ಅದ್ಯಾವುದು? ಸರಭಂಗಾ ನದಿ ಸ್ನೇಹಿತರೆ. ಯಾವುದು? ಸರಭಂಗಾ ನದಿ.
ಈ ಸರಭಂಗ ನದಿ ಬಂದು ಸೇರುತ್ತಲ್ಲ, ಅಲ್ಲಿ ಇದಕ್ಕೊಂದು ಫಾಲ್ಸ್ ಕೂಡ ಸೃಷ್ಟಿಯಾಗುತ್ತೆ ಕಾವೇರಿ ನದಿಗೆ. ಅದ್ಯಾವುದು? ಹೊಗೇನಕಲ್ ಫಾಲ್ಸ್ ಸ್ನೇಹಿತರೆ. ಇದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಬಾರ್ಡರ್ ಒಳಗೆ ಕಂಡು ಬರುತ್ತೆ ಈ ಫಾಲ್ಸು. ನೆಕ್ಸ್ಟು ಇದಕ್ಕೆ ಕಲ್ಲನೈ ಆಣೆಕಟ್ಟು. ಇದು ಚೋಳರ ಕಾಲದೊಳಗೆ ನಿರ್ಮಾಣವಾದಂಥ ಒಂದು ಆಣೆಕಟ್ಟು, ಅತಿ ಹಳೆಯ ಆಣೆಕಟ್ಟು ಸ್ನೇಹಿತರೆ ಇದು ಕಲ್ಲನೈ ಆಣೆಕಟ್ಟು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಬಲಭಾಗದಿಂದ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ. ಅದ್ಯಾವುದು? ಭವಾನಿ ನದಿ. ಹಾಗಾದರೆ ಭವಾನಿ ನದಿ ಕಾವೇರಿ ನದಿಯ ಒಂದು ಪ್ರಮುಖ ಬಲಭಾಗದ ಉಪನದಿಯಾಗಿರುತ್ತೆ. ಈ ಭವಾನಿ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ನಿರ್ಮಾಣವಾಗಿದೆ. ಅದ್ಯಾವುದು? ಭವಾನಿ ಸಾಗರ ಆಣೆಕಟ್ಟು. ಯಾವುದು? ಭವಾನಿ ಸಾಗರ ಆಣೆಕಟ್ಟು ತಮಿಳುನಾಡು ಕಂಡುಬರುತ್ತೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಡಭಾಗದಿಂದ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ. ಅದ್ಯಾವುದು? ತುರುವಿನ ಹಳ್ಳ ಅಂತ ಇದೆ ಸ್ನೇಹಿತರೆ. ಇದು ಕಾವೇರಿ ನದಿಯ ಒಂದು ಎಡಭಾಗದಿಂದ ಬಂದು ಸೇರೋ ಒಂದು ಪ್ರಮುಖ ಉಪನದಿ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಬಲಭಾಗದಿಂದ ಒಂದು ಉಪನದಿ ಬಂದು ಸೇರುತ್ತೆ. ಅದ್ಯಾವುದು? ನೋಯಲ್ ನದಿ ಸ್ನೇಹಿತರೆ. ಹಾಗಾದರೆ ನೋಯಲ್ ನದಿ ಕಾವೇರಿ ನದಿಯ ಬಲಭಾಗದ ಒಂದು ಪ್ರಮುಖ ಉಪನದಿ ಆಗಿರುತ್ತೆ. ಈ ನೋಯಲ್ ನದಿ ಬಂದು ಸೇರಿದ ನಂತರ ಇದಕ್ಕೆ ತಮಿಳುನಾಡಿನ ಮೆಟ್ಟೂರಿನೊಳಗೆ ಒಂದು ಆಣೆಕಟ್ಟು ಕೂಡ ಸೃಷ್ಟಿಯಾಗುತ್ತೆ. ಮೆಟ್ಟೂರು ಆಣೆಕಟ್ಟು ಸೃಷ್ಟಿಯಾಗುತ್ತೆ. ಈ ಆಣೆಕಟ್ಟಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದ್ಯಾವುದು? ಸ್ಟ್ಯಾನ್ಲಿ ಆಣೆಕಟ್ಟು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಇದಕ್ಕೆ ಕೊನೆಯದಾಗಿ ಬಲಭಾಗದಿಂದ ಇನ್ನೊಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ. ಅದ್ಯಾವುದು? ಅಮರಾವತಿ ನದಿ ಸ್ನೇಹಿತರೆ. ಯಾವುದು? ಅಮರಾವತಿ ನದಿ ಒಂದು ಕಾವೇರಿ ನದಿಯ ಬಲಭಾಗದಲ್ಲಿ ಬಂದು ಸೇರೋ ಒಂದು ಪ್ರಮುಖ ಉಪನದಿ ಆಗಿರುತ್ತೆ. ಈ ಅಮರಾವತಿ ನದಿಗೆ ಒಂದು ಪ್ರಮುಖ ಉಪನದಿ ಕೂಡ ಇದೆ. ಅದ್ಯಾವುದು? ನಾಂಗನೀತಿ ನದಿ ಅಂತಿದೆ ಸ್ನೇಹಿತರೆ. ಇದು ಅಮರಾವತಿ ನದಿಯ ಒಂದು ಪ್ರಮುಖ ಉಪನದಿಯಾಗಿರುತ್ತೆ. ಇದು ಕೊನೆಯದಾಗಿ ತಮಿಳುನಾಡಿನ ಕಡಲೂರಿನೊಳಗೆ ಬಂಗಾಳ ಕೊಲ್ಲಿ ಸೇರುತ್ತೆ. ಈ ನದಿ ಪ್ರಮುಖವಾಗಿ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿದು ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ಪ್ರಮುಖ ನದಿಯಾಗಿರುತ್ತೆ ಇದು ಕಾವೇರಿ ನದಿ. ನೆಕ್ಸ್ಟ್ ನಾವು ಈ ಕಾವೇರಿ ನದಿಯಿಂದ ಸೃಷ್ಟಿಯಾದಂಥ ಜಲಪಾತಗಳು ಮತ್ತು ಆಣೆಕಟ್ಟೆಗಳ ಬಗ್ಗೆ ಮೇಲ್ಗಡೆ ನೋಡಿದ್ವಿ. ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲೇದಾಗಿ ಆಣೆಕಟ್ಟೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇದಾಗಿ ಕಂಡುಬರುವಂಥ ಪ್ರಮುಖ ಆಣೆಕಟ್ಟೆ ಯಾವುದು? ಕೃಷ್ಣರಾಜಸಾಗರ ಆಣೆಕಟ್ಟು. ಈ ಆಣೆಕಟ್ಟೆಯಲ್ಲಿ ಕಂಡುಬರುತ್ತಾ ಕರ್ನಾಟಕದ ಮಂಡ್ಯ ಜಿಲ್ಲೆ ಒಳಗೆ ಕಂಡುಬರುತ್ತಾ. ಇಲ್ಲಿ ಕಂಡುಬರುತ್ತಾ ಕರ್ನಾಟಕದ ಮಂಡ್ಯ ಜಿಲ್ಲೆ ಒಳಗೆ ಕಂಡುಬರುವಂಥ ಪ್ರಮುಖ ಆಣೆಕಟ್ಟು ಇದು. ಈ ಆಣೆಕಟ್ಟು ಯಾವಾಗ ನಿರ್ಮಾಣ ಮಾಡ್ತಾರ? 1911 ನಿರ್ಮಾಣ ಮಾಡ್ತಾರ. ಹಾಗಾದ್ರೆ ಈ ಆಣೆಕಟ್ಟು ತೆರವಾದ ದಿನಾಂಕ ಯಾವಾಗಪ್ಪ ಅಂದ್ರೆ 1932 ತೆರವಾಗುತ್ತೆ. ಈ ಆಣೆಕಟ್ಟನ್ನು ನಿರ್ಮಾಣ ಮಾಡ್ಲಿಕ್ಕೆ ತಗುಲಿದ ಒಟ್ಟು ವೆಚ್ಚ ಎಷ್ಟಂದ್ರೆ 10.34 ಬಿಲಿಯನ್ ತಗಲುತ್ತೆ. ಈ ಆಣೆಕಟ್ಟನ್ನು ನಿರ್ವಹಣೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂದ್ರೆ ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್ ಅನ್ನೋ ಸಂಸ್ಥೆ ಇದನ್ನು ನಿರ್ವಹಣೆ ಮಾಡುತ್ತೆ. ಈ ಆಣೆಕಟ್ಟು ನಿರ್ಮಾಣ ಮಾಡಿದ ಉದ್ದೇಶ ಯಾವುದಪ್ಪ ಅಂದ್ರೆ ಕುಡಿಯುವ ನೀರು ಮತ್ತು ಕೃಷಿಗೆ ಸಲುವಾಗಿ ಆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರ. ಈ ಅಣೆಕಟ್ಟೆಯ ಎತ್ತರ ಎಷ್ಟಿದೆ ಅಂದ್ರೆ 39.8 ಮೀಟರ್ ಎತ್ತರ ಇದೆ ನೋಡಿ. ಎಷ್ಟು? 39.8 ಮೀಟರ್ ಎತ್ತರ ಇದೆ. ಮತ್ತು ಈ ಅಣೆಕಟ್ಟೆ ಉದ್ದ ಎಷ್ಟು ಅಂದ್ರೆ 7620 ಮೀಟರ್ ಉದ್ದ ಇದೆ. ಅಣೆಕಟ್ಟೆ ಒಟ್ಟು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ ಅಂದ್ರೆ 49.45 TMC ಇದೆ. ಎಷ್ಟು? 49.45 TMC ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಅಣೆಕಟ್ಟೆ ಒಳಗೊಂಡತೆ. ಈ ಅಣೆಕಟ್ಟೆ ಹಿನ್ನೀರಿನ ಜಲಾನಯನ ಪ್ರದೇಶ ಎಷ್ಟಿದೆ? ಸುಮಾರು 10,619 ಚದರ ಕಿಲೋಮೀಟರ್ ಇದೆ ನೋಡಿ. ಎಷ್ಟು? 10,619 ಚದರ ಕಿಲೋಮೀಟರ್ ಇದೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಅಣೆಕಟ್ಟೆ ಯಾವುದು? ಕಲ್ಲನೈ ಆಣೆಕಟ್ಟು. ಈ ಅಣೆಕಟ್ಟೆಯಲ್ಲಿ ಕಂಡುಬರುತ್ತಾ ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆ ಒಳಗೆ ಕಂಡುಬರುತ್ತಾ. ಇಲ್ಲಿ ತಮಿಳುನಾಡಿನ ತಂಜಾವೂರು ಜಿಲ್ಲೆ ಒಳಗೆ ಕಂಡುಬರುತ್ತಾ. ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ ಉದ್ದೇಶ ಎದಕ್ಕೆ? ಇದು ಕೂಡ ನೀರಾವರಿ ಸಲುವಾಗಿ ನಿರ್ಮಾಣ ಮಾಡಿದಂಥ ಅಣೆಕಟ್ಟು. ಯಾವಾಗ ನಿರ್ಮಾಣವಾಗುತ್ತಾ? ಕ್ರಿಸ್ತ ಶಕ 150 ನಿರ್ಮಾಣವಾದಂಥ ಅತಿ ಹಳೆಯ ಅಣೆಕಟ್ಟಿದು. ಹಾಗಾದರೆ ಇದನ್ನು ಚೋಳರ ರಾಜವಂಶದ ಕರಿಕಾಲ ಚೋಳನ ಒಬ್ಬ ರಾಜ ಈ ಅಣೆಕಟ್ಟು ನಿರ್ಮಾಣ ಮಾಡ್ತಾನೆ. ಈ ಅಣೆಕಟ್ಟನ್ನು ನಿರ್ವಹಣೆ ಮಾಡುವ ಸರ್ಕಾರ ಯಾವುದಪ್ಪ ಅಂದ್ರೆ ತಮಿಳುನಾಡು ಸರ್ಕಾರ ನಿರ್ವಹಣೆ ಮಾಡುತ್ತೆ. ಈ ಅಣೆಕಟ್ಟೆಯ ಎತ್ತರ ಎಷ್ಟೈತೆ ಅಂದ್ರೆ 5.4 ಮೀಟರ್ ಎತ್ತರ ಇದೆ. ಎಷ್ಟು? 5.4 ಮೀಟರ್ ಎತ್ತರ ಐತಿ. ಮತ್ತು ಉದ್ದ 329 ಮೀಟರ್ ಉದ್ದ ಇದೆ ನೋಡಿ. ಇದು ಅತ್ಯಂತ ಸಣ್ಣ ಅಣೆಕಟ್ಟಿದು. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಅಣೆಕಟ್ಟು ಯಾವುದು? ಕಾವೇರಿ ನದಿ ಮೇಲೆ ಕಂಡುಬರುವುದು ಮೆಟ್ಟೂರು ಅಣೆಕಟ್ಟು. ಈ ಅಣೆಕಟ್ಟೆಯಲ್ಲಿ ಕಂಡುಬರುತ್ತಾ ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರಿನಲ್ಲಿ ಕಂಡುಬರುತ್ತಾ. ಎಲ್ಲಿ? ತಮಿಳುನಾಡು ರಾಜ್ಯದ ಸೇಲಂ ಜಿಲ್ಲೆಯ ಮೆಟ್ಟೂರಿನೊಳಗೆ ಅಣೆಕಟ್ಟು ಕಂಡುಬರುತ್ತಾ. ಈ ಅಣೆಕಟ್ಟೆಯ ನಿರ್ಮಾಣ ಯಾವಾಗ? 1925 ನಿರ್ಮಾಣ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಮತ್ತು ಇದು ತೆರವಾದ ದಿನಾಂಕ ಯಾವಾಗ? 1934 ತೆರವಾಗುತ್ತೆ. ಸುಮಾರು 9 ವರ್ಷಗಳ ಕಾಲ ಈ ಅಣೆಕಟ್ಟು ನಿರ್ಮಾಣ ಮಾಡ್ತಾರೆ. ಈ ಅಣೆಕಟ್ಟನ್ನು ನಿರ್ವಹಣೆ ಮಾಡುವ ಸಂಸ್ಥೆ ಯಾವುದಪ್ಪ ಅಂದ್ರೆ ತಮಿಳುನಾಡು ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಅದನ್ನು ನಿರ್ವಹಣೆ ಮಾಡುತ್ತಾ. ಈ ಅಣೆಕಟ್ಟೆ ಎತ್ತರ ಎಷ್ಟೈತ್ರಿ?
120 ಅಡಿ ಅಥವಾ 37 ಮೀಟರ್ ಎತ್ತರ ಇದೆ. ಎಷ್ಟು? 37 ಮೀಟರ್ ಎತ್ತರ ಇದೆ ಮತ್ತು ಉದ್ದ 1700 ಮೀಟರ್ ಉದ್ದ ಇದೆ ನೋಡಿ ಈ ಅಣೆಕಟ್ಟದು. ಹಾಗಾದರೆ ಈ ಅಣೆಕಟ್ಟೆಯ ಸ್ಟೋರೇಜ್ ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ 93.5 TMC ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಅಣೆಕಟ್ಟು ಒಳಗೊಂಡೈತ್ರಿ. ಎಷ್ಟು? 93.5 TMC ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಅಣೆಕಟ್ಟು ಒಳಗೊಂಡಿದೆ. ನೆಕ್ಸ್ಟ್ ಸ್ನೇಹಿತರೆ, ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲದಾಗಿ ಸೃಷ್ಟಿಯಾದಂಥ ಒಂದು ಪ್ರಮುಖ ಜಲಪಾತ ಯಾವುದು? ಕಾವೇರಿ ನದಿ ಮೇಲೆ ಅಬ್ಬೆ ಜಲಪಾತ ಸೃಷ್ಟಿಯಾಗುತ್ತೆ. ಹಾಗಾದರೆ ಈ ಜಲಪಾತ ಎಲ್ಲಿ ಕಂಡುಬರುತ್ತೆ? ಕೊಡಗು ಜಿಲ್ಲೆಯ ಮುಖ್ಯ ಪಟ್ಟಣವಾದ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದೊಳಗೆ ಈ ಜಲಪಾತ ಸೃಷ್ಟಿಯಾಗೈತೆ ರೀ. ಹಾಗಾದರೆ ಈ ಜಲಪಾತ ಸರಿಸುಮಾರು 30ರಿಂದ 40 ಅಡಿ ಮೇಲಿಂದ ನೀರು ಕೆಳಕ್ಕೆ ಬೀಳುತ್ತೆ. ಇಲ್ಲಿ ಎಷ್ಟು? 30ರಿಂದ 40 ಅಡಿ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ತುಂಬುತ್ತಾ ಇಲ್ಲಿ. ನೆಕ್ಸ್ಟು ಶಿವನ ಸಮುದ್ರ ಜಲಪಾತ. ಈ ಜಲಪಾತ ಎಲ್ಲಿ ಕಂಡುಬರ್ತಾ? ಈ ಜಲಪಾತ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಮುಳುವಳ್ಳಿ ತಾಲೂಕು ಮತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನೊಳಗೆ ಈ ಗಡಿ ಭಾಗದೊಳಗೆ ಈ ಜಲಪಾತ ಕಂಡುಬರ್ತಾ. ಈ ಜಲಪಾತ ಪ್ರಮುಖವಾಗಿ ಭರಚುಕ್ಕಿ ಮತ್ತು ಗಗನಚುಕ್ಕಿ ಎಂಬ 2 ಸಣ್ಣ ಜಲಪಾತಗಳಿಂದ ಶಿವನ ಸಮುದ್ರ ಜಲಪಾತ ಸೃಷ್ಟಿಯಾಗುತ್ತೆ. ಅದ್ಯಾವ ರೀತಿಯಪ್ಪ ಅಂದ್ರೆ 69 ಮೀಟರ್ ಎತ್ತರದ ಭರಚುಕ್ಕಿ ಜಲಪಾತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಾಗ ಸೃಷ್ಟಿಯಾಗುತ್ತೆ. ಇನ್ನೊಂದು 90 ಮೀಟರ್ ಎತ್ತರದ ಗಗನಚುಕ್ಕಿ ಜಲಪಾತ ಮಂಡ್ಯ ಜಿಲ್ಲೆಯ ಮುಳುವಳ್ಳಿ ತಾಲೂಕಿನಾಗ ಸೃಷ್ಟಿಯಾಗಿದ್ದು ಇವೆರಡು ಸೇರಿ ಒಟ್ಟಾಗಿ ಶಿವನ ಸಮುದ್ರ ಜಲಪಾತ ಸೃಷ್ಟಿಯಾಗೈತೆ ರೀ. ಈ ಶಿವನ ಸಮುದ್ರ ಜಲಪಾತವು ಏಷ್ಯಾದೊಳಗೆ ಮೊಟ್ಟ ಮೊದಲು ಜಲವಿದ್ಯುತ್ತನ್ನು ಉತ್ಪನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅದು ಯಾವಾಗಪ್ಪ ಅಂದ್ರೆ 1902 ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಜಲಪಾತ ವಾರ್ಷಿಕವಾಗಿ 32 ಮೆಗಾವ್ಯಾಟ್ ವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಜಲಪಾತ ಯಾವುದು? ಹೊಗೇನಕಲ್ ಜಲಪಾತ ಸ್ನೇಹಿತರೆ. ಈ ಜಲಪಾತ ಎಲ್ಲಿ ಕಂಡುಬರುತ್ತೆ? ಇದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದೊಳಗೆ ಕಂಡುಬರುತ್ತೆ. ಹಾಗಾದರೆ ಈ ಜಲಪಾತ ಸರಿಸುಮಾರು 20 ಮೀಟರ್ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ತುಂಬುತ್ತಾ ಇಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.